ನೋಡ್ರಿ ಬೆಳಗ್ಗೆ ಈಗ ಟೈಮ್ 8:30 ಆಗೈತಿ. ಮೇಲೆ ಸಿಂಟೆಕ್ಸ್ದಾಗ ನೀರು ಖಾಲಿ ಆಗಿತ್ತು. ನಾನು ನೀರು ಚಾಲೂ ಮಾಡೋಕ್ಕೆ ಹೇಳಿದ್ದೆ ಓನರ್ಗೆ. ಅದು ಹಾಲ್ ತಿರುಗಬೇಕಾಗಿತ್ತು. ನಾನು ತಿರುಗೋಕಂತ ಹೋಗಿದ್ದೆ. ನೋಡಿ ನಮ್ಮ ಟೆರೆಸ್ಸು ಸ್ವಿಮ್ಮಿಂಗ್ ಪೂಲ್ ಆಗೈತಿ. ನನಗಂತೂ ನೋಡಿ ಭಾಳ ಖುಷಿ ಆಯ್ತು. ಫುಲ್ ಜೋರು ಮಳೆ, 2 ದಿನದಿಂದ ಫುಲ್ ಜೋರು ಮಳೆ ಎಲ್ಲ ಕಡೆ ಇದೆ ಅನ್ಕೊತೀನಿ ನಾನು. ನನಗೆ ಹಿಂಗೆ ನೀರಾಗ ಆಡೋದಂದ್ರೂ ಭಾಳ ಇಷ್ಟ ಆಗೈತಿ. ಬೆಳಗ್ಗೆ ನಾನು ವಾಕಿಂಗ್ ಮಾಡೋಕ್ಕೂ ಬರ್ತೀನಿ ಟೆರೆಸ್ ಮ್ಯಾಗ. ಡೈಲಿ ಬರ್ತಿದ್ದೆ. ಇವತ್ತು ಬಂದಿಲ್ಲ ಮಳೆ ಇದ್ದಿದ್ದರಿಂದ. ನೋಡಿ ನಮ್ಮ ಮನೆ ಹಿಂದ್ಗಡೆ ಗುಡ್ಡ, ಫುಲ್ ಗುಡ್ಡ ಐತಿ. ನೋಡಿ ಅಲ್ಲಿ ಜಲಪಾತನ ಸೃಷ್ಟಿ ಆಗೈತಿ. ಎಷ್ಟು ಚಂದ ನೀರು ಬೀಳ್ತೈತಿ ಅಲ್ಲಿ. ನಿಮಗೆ ತೋರ್ಸತ್ತೀನಿ ನಾನು. ಕಾಣಿಸತೈತಿ ನೋಡ್ರಿ ಕ್ಲಿಯರಾಗಿ. ಜೋರು ಮಳೆನೂ ಬರಾಕತ್ತೈತಿ. ಛತ್ರಿ ಹಿಡ್ಕೊಂಡು ನಿಂತೇನೆ ನಾ ಏನು ತೋರಿಸ್ಕೋತಿಲ್ಲ. ಮಳೆಗಾಲದಲ್ಲಿ ಅಷ್ಟೇ ಇದು, ಏನು ರೆಗ್ಯುಲರ್ ಆಗಿ ಏನು ಇರಂಗಿಲ್ಲ. ಜೋರು ಮಳೆ ಆದರೆ ಅಷ್ಟೇ ಇದು ಸೃಷ್ಟಿ ಆಗಿತ್ತು ತನ್ನಿಂದ ತಾನೇ. ಇದು ನಮ್ಮ ಮನೆ ಟೆರೆಸ್ ಮೇಲೆ. ನಮ್ಮ ಮನೆ ಸುತ್ತಮುತ್ತ ಹಿಂಗೆ ಕಾಣಿಸುತ್ತೆ. ಅಲ್ಲಿಂದ ಮೇಲಿಂದ ನೀರೇನು ಬೀಳುತ್ತಲ್ಲ ಅದು ನಮ್ಮ ಮನೆ ಪಕ್ಕದಲ್ಲೇ ಹಿಂಗೆ ಈ ಥರ ಹರ್ಕೊಂಡು ಹೋಗ್ತೈತಿ. ಅದಕ್ಕೆ ನಾವು ಹಾಲ್ ತಿರುಗ್ತೀನಿ. ಇದು ನಮ್ಮ ಮನೆಗೆ ಬರೋ ಸಿಂಟೆಕ್ಸ್ ನೀರಿಂದ ಸಿಂಟೆಕ್ಸು. ಅದಕ್ಕೆ ಹಾಲ್ ತಿರುವಿ ನಾನು. ಅದು ನಮ್ಮ ಓನರ್ ಸಿಂಟೆಕ್ಸು. ಅದು ತುಂಬಿ ತಂದ್ಕೊತೀನಿ, ನಾನೇನು ನೋಡಲಿಲ್ಲ. ನೋಡಿ ಮತ್ತೊಮ್ಮೆ ತೋರಿಸ್ತೀನಿ. ಫಾಲ್ಸ್, ನಮ್ಮ ಮನೆ ಹಿಂದ್ಗಡೆ ಇರೋ ಗುಡ್ಡದಲ್ಲಿರೋ ಫಾಲ್ಸ್. ಗುಡ್ಡನ ಏನು ಮುಂದಿಂದ ಏನೂ ಕಾಣಿಸ್ತಿಲ್ಲ. ತೋರಿಸ್ತಿದ್ದೀನಲ್ಲ ನಿಮಗೆ, ಏನು ಕಾಣಿಸ್ತಿಲ್ಲ. ನೋಡ್ರಿ ಎಷ್ಟದ, 100 ಮೇಲೇನೋ ಇರಬೇಕವ. ಕುರಿ ಅಂದರೆ ಲಕ್ಷ್ಮಿ ಅಂತೆ, ಲಕ್ಷ್ಮೀ ದೇವಿ ನಿಲ್ಸಿತ್ತ ಅಂತೆ. ಕುರಿಗಾರಿಗೆ ಅವೇ ಲಕ್ಷ್ಮಿ ಅಲ್ವಾ. ಇಷ್ಟಿದ್ರೆ ಜೀವನ ಪೂರ್ತಿ ಇರ್ಬೋದು, ಜೀವನ ಪೂರ್ತಿ ಎಲ್ಲ ಜೀವನ ನಡೆಸ್ಬೋದು. ಅಷ್ಟೊಂದು ಪ್ರಾಫಿಟ್ ಇರ್ತೈತಿ ಇದರಿಂದ. ನೋಡಿ ಗುಡ್ಡಲ್ಲಿ ಎಷ್ಟು ಚಂದ ಮೇಯ್ತಾವೆ. ಈಗಂತೂ ಹಸಿರಲ್ವಾ ಎಲ್ಲ ಕಡೆ. ನಮ್ಮ ಮನೆಯಿಂದಂತೂ ದನಗಳು ಮತ್ತು ಹಿಂಗೆ ಆಡುಗಳು, ಕುರಿ ಇವನ್ನೆಲ್ಲ ಮೇಯ್ಸಕ್ಕೆ ಬರ್ತಾರೆ. ಫುಲ್ ಗುಡ್ಡಲ್ವಾ, ಮೇವಾಗಿರ್ತೈತಿ. ಮಳೆಗಾಲದಂತೂ ಹಚ್ಚ ಹಸಿರಾಗಿರ್ತೈತಿ. ನಮ್ಮ ಚಿನ್ನು ನೋಡ್ರಿ ಸರ್ಕಸ್ ಮಾಡಾಕತ್ತಾಳ. ಬೆಳಗ್ಗೆ ಎದ್ದ ತಕ್ಷಣ ಅವರಪ್ಪ ಅಲ್ಲಿ ಒಳಗಡೆ ಎಕ್ಸಸೈಸ್ ಮಾಡ್ತಾಯಿದ್ದಾರೆ. ಅಕ್ಕಿ ಮತ್ತು ಅವ್ರ ತಮ್ಮ ಕೂಡಿಸಿ ಸರ್ಕಸ್ ಮಾಡಾಕ್ತಾರೆ ಇಬ್ಬರು. ಕಾಲು ಜಾರ್ತಂದ್ರೆ ಈಜಿ ಆಗತ್ತತಿ. ಹೆಂಗೆ ಕಲಿತೀವ? ಶಿವನ್ ನೋಡಿ ಟಿ ವಿ ನೋಡ್ತಾರಲ್ವ, ಅದ್ರಾಗ ಶಿವ ಅಂತ ಕಾರ್ಯಕ್ರಮ ಬರ್ತೈತಿ ಹಿಂದಿ ಒಳಗೆ. ಅದನ್ನು ನೋಡಿ ಅವ್ರು ಹೆಂಗೆ ಮಾಡ್ತಾನಲ್ಲ ಆ ಟೈಪ್ ಮಾಡ್ತಾರೆ ಇವರು ಇಬ್ಬರು ಕೂಡಿಸಿ. ಸೋಪ ಎಲ್ಲ ಹರಿತಾರೆ, ಡೈಲಿ ಹರಿತಾರೆ. ತಾಸಿಗೆ ಒಂದೊಂದು ಸಲ ತೆಗೆದಿಟ್ರು ಮತ್ತೆ ಹಂಗೆ ಹರಿವಿರ್ತಾರೆ. ಅದಕ್ಕೆ ಆಡಲಿ ಬಿಡು ಅಂತ ಕಸ ಹೊಡೆಯೋಕೆ ತೆಗೆದಿಟ್ರೆ ಆಯಿತು. ಅದೇ ತನಕ ಆಡ್ತಾರೆ. ನನ್ನ ಸ್ವಲ್ಪ ಕೆಲಸ ಕೂಡ ಆಕೈತಿ ಇವ್ರು ಆಡೋದ್ರಾಗ. ಆಕೆಗೆ ಬರೆಯೋಕೆ ಹಚ್ಚಿದ್ದೆ, ಅದನ್ನು ಬಿಟ್ಟು ಈ ಥರ ಜಿಗಿದಾಡಕತ್ತಾಳ ಇಬ್ಬರು ಕೂಡಿಸಿ. ಇಲ್ಲೇ ನೋಡ್ರಿ ಬ್ಯಾಗು, ಬುಕ್ಕು, ಸೀಸು ಎಲ್ಲ ಇಟ್ಟ ನಿಮ್ಗೆ ತೋರ್ಸಾತೀನಿ. ಅದನ್ನೆಲ್ಲ ಬಿಟ್ಟು ಈ ಥರ ಜಿಗಿದಾಡಕತ್ತಾಳ. ಮೇಡಮ್ ಫೋನ್ ಹಚ್ಚಿದ್ರು. ಅದು ರೇಷನ್ ತರಕಂತ ಇವರು ನಮ್ಮ ಯಜಮಾನ್ರು ಅಂಗನವಾಡಿಗೆ ಹೋದರು. ಅದು ರೇಷನ್ ತಂದ ತಕ್ಷಣ ನಿಮಗೆ ತೋರಿಸ್ತೀನಿ ಏನೇನು ಕೊಟ್ಟಿದ್ದಾರೆ ಅಂಥೇಳಿ. ನೀವು 2 ತಿಂಗಳಿಂದ ತಂದಿರಲಿಲ್ಲ ನಾವು. ಅದು 2 ತಿಂಗಳದ್ದು ಕೊಡ್ತಾರೋ ಇನ್ನು 1 ತಿಂಗಳು ಕೊಡ್ತಾರೋ ಗೊತ್ತಿಲ್ಲ. ಬಂದ ನಂತರ ನಿಮಗೆ ತೋರಿಸ್ತೀನಿ ಏನೇನು ತಂದಾರೆ ಅಂಥೇಳಿ. ಮತ್ತು ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗತ್ತವ ಅಂತ ನನಗೆ ಗೊತ್ತಾಗಬೇಕಂದ್ರೆ ನಿಮ್ಗೆ ಸಬ್ಸ್ಕ್ರೈಬ್ ಕೊಡಬೇಕು ಮತ್ತು ಲೈಕ್ ಕೊಡಬೇಕು ನನ್ನ ವೀಡಿಯೋಸ್ಗೆ. ಮತ್ತು ಏನಾದರೂ ಸಜೆಷನ್ ಕೊಡೋದಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿರಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿರಿ. ಅವ್ರ ಅಂಗನವಾಡಿ ರೇಷನ್ ತರಕ್ಕೆ ಹೋಗ್ಯಾರ ಅಂತ ಹೇಳಿದ್ನೆಲ್ಲ ತಂದು ಕೊಟ್ಟರು. ಈಗ ನೋಡ್ರಿ ಬಿಚ್ಚಾತೀನಿ. 2 ತಿಂಗಳದ್ದು ಕೊಟ್ಟಿದ್ದಾರೆ. ನಾವು 2 ತಿಂಗಳಿಂದ ತಂದೇ ಇರಲಿಲ್ಲ. ಅವ್ರ ಪಾಪ ಹೋದ ತಿಂಗಳು ಫೋನ್ ಹಚ್ಚಿದ್ರು. ಇವ್ರಿಗೇನೆ ಕೆಲಸ ಐತೆ ಅಂತ ಹೋಗೋಕ್ಕಾಗಿರಲಿಲ್ಲ.
ಅದನ್ನು ತೆಗೆದಿಟ್ಟಿದ್ರು ಅನಿಸ್ತೈತಿ. ಅದನ್ನು ಕೊಟ್ಟಿದ್ದಾರೆ. ನಾನೇನು ಕೇಳಲಿಲ್ಲ ಇವ್ರಿಗೆ. ಮತ್ತು ಡ್ಯೂಟಿಗೆ ಹೋದ್ರಿ ಇವರು. ಹೀಗೆ ನೋಡಿರಿ, ಅದನ್ನು ಬಿಚ್ಚಾತೀನಿ. ಅದು ಒಂದು ಎಳೆ ತೆಗೆದ್ರೆ ಸಾಕು, ಎಲ್ಲ ಪೂರ್ತಿ ಬಿಚ್ಚಿ ಬರ್ತೈತಿ. ಈಗ ನೋಡಿರಿ, ಅದು ಮಸಾಲ ಪುಡಿ ಕೊಟ್ಟಿದ್ದಾರೆ, ಸಾಂಬಾರು ಮಸಾಲ ಕೊಟ್ಟಿರ್ತಾರೆ ಅವ್ರು. ಒಂದು 1/4 kg ಐತೆ ಅನಿಸ್ತೈತಿ. ಇಷ್ಟೊಂದು 1/4 kg ಇರ್ಬೋದು ಬಹುಶಃ. ಮತ್ತು ಇಲ್ಲಿ ಅರ್ಧ kg ಸಕ್ಕರೆ ಕೊಟ್ಟಾರೆ ನೋಡಿರಿ. ಇಲ್ಲಿ ತೊಗರಿಬೇಳೆ, ಅರ್ಧ kg ತೊಗರಿಬೇಳೆ ಅದಾವು. ಮತ್ತು ಒಂದು ಅರ್ಧ kg ಹೆಸರು ಬೇಳೆ ಅದಾವು. ಒಂದು 2 kg ಅಕ್ಕಿ ಇರ್ತಾವೆ. 2 kg ಅಕ್ಕಿ. ಇದು ನಮ್ಮ ಚೋಟುಂದು ರೇಷನ್ನು, ಅಂಗನವಾಡಿಲಿ ಕೊಡೋದು. ನಮ್ಮ ತನ್ನುಗೆ ಕೊಡಲ್ಲ. 5 ವರ್ಷದ ನಂತರ, 3 ವರ್ಷದ ನಂತರ ಕೊಡಲ್ಲ ಅನ್ನಿಸ್ತೈತಿ. ಆಕೆಗೇನು ಕೊಡ್ತಿಲ್ಲ ಈಗ ಇದು ಸೇಮ್ ಐತೆ ಅನ್ಕೊತೀನಿ. ಇದನ್ನು ಬಿಚ್ಚಾತೀನಿ ನೋಡ್ರಿ. ಎಲ್ಲ ತಿಂಗಳು ಸೇಮ್ ಕೊಟ್ಟಿರ್ತಾರೆ. ಇದು ಸೇಮ್ ಐತೆ ಅನ್ಕೊತೀನಿ. ಅದನ್ನು ಈಗ ಬಿಚ್ಚಿದೆ ನೋಡ್ರಿ. ಸೇಮ್ ಐತಿ. ಮತ್ತು ಹೆಸರು ಕಾಳು ಐತಿ. ಸೇಮ್ ಎಲ್ಲ ಅಷ್ಟೇ ಅಳತೆಯಲ್ಲೇ ಅದಾವು. ಸಕ್ಕರೆ ಐತಿ. ಇದು ಮತ್ತು ಇದು ತೊಗರಿಬೇಳೆ ಮತ್ತು ಸಾಂಬಾರು ಪುಡಿ ಸೇಮ್ ಐತಿ. 2 ತಿಂಗಳದ್ದು ಸೇಮ ಕೊಟ್ಟಿದ್ದಾರೆ. ಹೋದ ತಿಂಗಳು ಹಾಲಿನ ಪುಡಿ ಅಂತೂ ಕೊಟ್ಟಿದ್ದರು. ಈ ಸಲ ಹಾಲಿನ ಪುಡಿ ಏನು ಕೊಟ್ಟಿಲ್ಲ. ರೈಸ್ ಹಾಕಿ ಕೊಟ್ಟಿದ್ದಾರೆ. ಮತ್ತು ಎಗ್ ಕೊಟ್ಟಿದ್ದಾರೆ 6. ಕ್ಲೀನ್ ಕೂಡ ಮಾಡಿ ಇಟ್ಬಿಡ್ತೇನೆ ನಾನು. ಒಂದು ಸಲಕ್ಕೂ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಮತ್ತೆ ಆಗಂಗಿಲ್ಲಲ್ಲ. ಒಂದು ಸಲ ಹಾಕಿ ಎಲ್ಲ ಕ್ಲೀನ್ ಮಾಡಿ ಡಬ್ಬದಲ್ಲಿ ಹಾಕಿಟ್ಬಿಟ್ರೆ ಅಡುಗೆ ಮಾಡುವಾಗ ಈಸಿ ಅನಿಸುತ್ತೆ. ಪಟ್ಟಂತ ತೊಗೊಂಡು ಹಾಕಿ ಮಾಡ್ಕೋಬೋದು. ಇದನ್ನೆಲ್ಲ ಕ್ಲೀನ್ ಮಾಡಿ ನಿಮ್ಗೆ ಆಮೇಲೆ ಸಿಗ್ತೀನಿ ನಾನು. ಅವನ್ನೆಲ್ಲ ಕ್ಲೀನ್ ಮಾಡಿ ಕೂಡ ಇಟ್ಟೆ ನಾನು. ನಮ್ಮ ಚೋಟು ಎಲ್ಲಿ ಮಲ್ಕೊಂಡಾನಂತ ತೋರಿಸ್ತೇನೆಗಪ್ಪ ನಿಮ್ಗೆ. ಬ್ಯಾಕ್ ಕ್ಯಾಮ್ರಾದಾಗ ತೋರಿಸ್ತೀನಿ ನಿಮ್ಗೆ. ನೋಡ್ರಿ, ತೋರ್ಸತ್ತೇನೆ ಎಲ್ಲಿ ಮಲ್ಕೊಂಡಾನಂತ. ಅರ್ಬಿ ಇಡು ಮಾಡ್ನ್ಯಾಗ ಮಲ್ಕೊಂಡಾನ, ಬೆಡ್ರೂಮ್ನಾಗ. ಅವ ಅಲ್ಲೇ ಆಟ ಆಡ್ತಿದ್ರಿ ಇಬ್ಬರು. ಅಕ್ಕಿ ಎದ್ದು ಹೊರಗಡೆ ಆಟ ಆಡೋಕೆ ಹೋಗ್ಯಾಳ ಅನಿಸ್ತೈತಿ. ಇವು ಇಲ್ಲೇ ಮಲ್ಕೊಂಡ್ಬಿಟ್ಟಾನ ಆಟ ಆಡ್ಕೊಂತಾನ. ಬೆಳಗ್ಗೆ ಜಲ್ದಿ ಹೇಳ್ತಾನ. 6 ಗಂಟೆಗೆಲ್ಲ ಎದ್ದು ಬಿಡ್ತಾನಲ್ಲ. ಮಧ್ಯಾಹ್ನ ಮತ್ತು ಈಗ ಟೈಮ್ 12 ಗಂಟೆ ಆಗೈತಿ. ಈಗ ಮತ್ತು ಅವ್ನಿಗೆ ನಿದ್ದೆ ಬಂದವನ ಮಲ್ಕೊಂಡಾನ. ಮಲ್ಕೊಳ್ಳಿ ಅಲ್ಲಿ ಅವನು. ಚೋಟು ಅಲ್ಲೇ ಮಣ್ಕೊಳ್ಳಿ. ಇವತ್ತಿನ ವಿಡಿಯೋನ ಇಲ್ಲೇ ನಾನು ಮುಗಿಸ್ತೀನಿ ಫ್ರೆಂಡ್ಸ್. ಈಗ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ ನನ್ನ ವಿಡಿಯೋ. ಮತ್ತು ನಾಳಿನ ವಿಡಿಯೋದಾಗ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ನಿಮಗೆ. ಬಾಯ್.